ಎಲ್ಲ ನನ್ನ ಕರ್ನಾಟಕ ಅಭಿಮಾನಿಗಳಿಗೆ ನಮಸ್ತೆ. ನಾನಿದೇ ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇರೋದು. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಮೇಲೆ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಏನು ಕೇಳ ಸರ್, ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಾಗಿದೆ. ಯಾರಾದ್ರೂ ಕೈಲಾದಷ್ಟು ಏನಾದ್ರು ಮಾಡಿ ಸರ್. ಇವತ್ತು ಮಾತ್ರೆಗೂ ಕಾಸು ಇಲ್ದಂಗೆ ಬಿದ್ದಿದ್ದೀನಿ ಸರ್. ಇರೋದೊಂದು ಗಾಡಿ ಅದು ಹೊಂಟೋಯ್ತು ಸರ್. ಹಾಯ್ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ಏನು ಹಾಕಿದ್ನಲ್ಲ ಈ ವಿಡಿಯೋ, ಅದು 3 ದಿನಗಳ ಹಿಂದೆ ನಡೆದಂತಹ ಘಟನೆ. ಏನಂದರೆ, ಸೇಲಮಿಂದ ಬರ್ತಾ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಸುಟ್ಟು ಬೂದಿ ಆಗೋಗಿದೆ. ಆ ಡ್ರೈವರು ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಒಂದು ಹೊತ್ತು ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ಒಂದು ದಿವಸಕ್ಕೆ ಒಂದು ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ಈ ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನನಗೆ ಲೈಕ್ಸ್ ಬೇಕು, ಫಾಲೋವರ್ಸ್ ಬೇಕು ಅಂತ ಮಾಡ್ತಾಯಿಲ್ಲ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕೈಲಿ ಆದಷ್ಟು ಶೇರ್ ಮಾಡಿ. ಕೆಳಗಡೆ QR ಕೋಡ್ ಸ್ಕ್ಯಾನರ್ ಕಳಿಸಿರ್ತೀನಿ. ಅದು ನಂದಲ್ಲ, ಮತ್ತೊಬ್ಬರದಲ್ಲ, ಅವ್ರದ್ದೇ. ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವಂತಹ ವ್ಯಕ್ತಿದೆ ಆ ಸ್ಕ್ಯಾನರು. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 100 ರೂಪಾಯಿ ಆಗಿರಲಿ. ಈ ಜನಸಂಖ್ಯೆ, ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ತುಂಬ ಇದೆ, ಕೋಟಿಗಟ್ಟಲೆ ಇದೆ. ಅವ್ರ ಕೈಲಿ ಆದಷ್ಟು 10 ರೂಪಾಯಿ ಈ ಜನಸಂಖ್ಯೆ ಏನಿದೆ 10 ರೂಪಾಯಿ ಸಹಾಯ ಮಾಡಿದ್ರೂ ಅವ್ರ ಕಷ್ಟ ಬಗೆಹರಿದೋಗುತ್ತೆ. ದಯವಿಟ್ಟು ಸಹಾಯ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ನಾನು ಲೈಕು ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು, ನಾನೊಬ್ಬ ಡ್ರೈವರ್ ಆಗಿರೋದ್ರಿಂದ ಕೇಳ್ತಾ ಇರೋದಂತೂ ಮಾನವೀಯತೆಯಿಂದ ಕೇಳ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಅವ್ರಿಗೊಂದು ಸ್ವಲ್ಪ ಸಹಾಯ ಆಗಲಿ, ನಿಮ್ಮ ಕಡೆಯಿಂದ ಸಹಾಯ ಆಗಲಿ, ಆ ಜೀವ ಉಳಿಲಿ, ಅಷ್ಟೇ ಕೇಳ್ತಾ ಇರೋದು ಫ್ರೆಂಡ್ಸ್.